ನಮ್ಮ ತಂದೆಯವರು ಒಂದು ಕತೆ ಹೇಳ್ತಾಯಿದ್ರು. ಒಂದು ಊರಲ್ಲಿ ಒಬ್ಬ ದೊಡ್ಡ ಸಾಹುಕಾರ, ತುಂಬ ದೊಡ್ಡ ಸಾಹುಕಾರ, ಆಗರ್ಭ ಶ್ರೀಮಂತ ಅಂತಲೇ ಹೇಳ್ಬೋದು. ಅವನಿಗೆ ಯಾವಾಗಲೂ ಒಂದೇ ಆಸೆ ಇರೋದಂತೆ, ಅಂದರೆ ತನ್ನ ಮಗಳ ಮದುವೆನ ಯಾರೂ ಮಾಡಿರಬಾರ್ದು, ಅಷ್ಟು ದೊಡ್ಡ ಮಟ್ಟಿಗೆ ಅಷ್ಟು ಗ್ರ್ಯಾಂಡಾಗಿ ತನ್ನ ಮಗಳ ಮದುವೆ ಮಾಡಬೇಕು ಅನ್ನೋ ಆಸೆ ಆ ಸಾಹುಕಾರದಾಗಿರು. ಅಡುಗೆ ವಿಷಯದಲ್ಲೂ ಇಡೀ ದೇಶದಲ್ಲಿ ಯಾರು ಅಂತ ಅಡುಗೆ ಮಾಡಿಸಿರ್ಬೋದು, ಎಲ್ಲ ರಾಜ್ಯದ ಅಡುಗೆ ನನ್ನ ಮಗಳ ಮದುವೆಯಲ್ಲಿ ಇರಬೇಕು. ಎಲ್ಲ ರಾಜ್ಯದಲ್ಲಿ ಏನೇನು ಫೇಮಸ್ಸು ಅದೇ ಇರಬೇಕು. ಸೊ ಎಲ್ಲ ರಾಜ್ಯದ ಬಿರಿಯಾನಿಗಳು, ಪ್ರತಿ ರಾಜ್ಯದಲ್ಲಿ ಒಂದೊಂದು ಥರದ ಬಿರಿಯಾನಿ ಫೇಮಸ್ ಆಗಿರುತ್ತೆ. ಸೊ ಆ ಥರದ್ದು ಎಲ್ಲ ಬಿರಿಯಾನಿಗಳು ಸಮೇತ ನನ್ನ ಮಗಳ ಮದುವೆಯಲ್ಲಿ ಆಗಬೇಕು. ಸ್ವೀಟ್ಸ್ ಆಗಲಿ, ಬಿರಿಯಾನಿ ಆಗಲಿ, ನಾನ್ ವೆಜ್ಜು, ವೆಜ್ ಪ್ರತಿಯೊಂದೂ. ಅದಕ್ಕೋಸ್ಕರ ಅವನು ದೇಶದ ಎಲ್ಲ ರಾಜ್ಯದಲ್ಲಿ ಫೇಮಸ್ ಕುಕ್ಗಳನ್ನು, ಅದೇ ರಾಜ್ಯದ ಫೇಮಸ್ ಕುಕ್ಗಳನ್ನು ಕರೆಸಿ ಅಡುಗೆ ಮಾಡಿಸ್ತಾನೆ. 10ರಿಂದ 12 ತರಹದ ಬಿರಿಯಾನಿಗಳನ್ನ ಮಾಡಿಸ್ತಿರ್ತಾನಂತೆ, ಬೇರೆ ಬೇರೆ ಪ್ರಾಣಿಗಳದ್ದು. ಹಾಗೂ ಎಲ್ಲ 30ರಿಂದ 40 ರೀತಿಯಾದಂಥ ಒಂದು ಸ್ವೀಟ್ ಐಟಮ್ಗಳನ್ನ ಮಾಡಿಸ್ತಾನಂತೆ. ವೆಜ್ಜು, ನಾನ್ ವೆಜ್ ಎಲ್ಲವೂ ತುಂಬ ಅದ್ಭುತವಾದಂಥ ಅಡುಗೆಗಳನ್ನು ಮಾಡಿಸಿರ್ತಾನೆ. ಆ ಮದುವೆ ಆದಮೇಲೆ ಆ ಶ್ರೀಮಂತ ಅವನ ಜನನ ಕರೆಸಿ, ಅವನ ಫಾಲೋವರ್ಸ್ನ ಕರೆಸಿ, ಊರಿನ ಜನ ಹೇಗೆ ಮಾತಾಡ್ತಿದ್ದಾರೆ, ಏನಂತಿದ್ದಾರೆ ನನ್ನ ಮಗಳ ಮದುವೆನ, ಸೊ ಎಲ್ಲರೂ ಖುಷಿಯಾಗಿರಬೇಕು, ನನ್ನನ್ನು ತುಂಬ ಹೊಗಳ್ತಾ ಇರಬೇಕು, ನನ್ನಂಥ ಮದುವೆ ಇನ್ಯಾರೂ ಮಾಡಿಸಿಲ್ಲ, ನನ್ನ ಮಗಳಂಥ ಮದುವೆ ಯಾರೂ ಮಾಡಿಸಿಲ್ಲ ಅಂತೇಳಿ ಹೊಗಳ್ತಾ ಇರಬೇಕಲ್ವ. ಸೊ ಎಲ್ಲರೂ ಖುಷಿಯಾಗಿದ್ದಾರಲ್ವ, ಏನಂತ ಮಾತಾಡ್ತಿದ್ದಾರೆ ಜನ ಅಂತೇಳಿ ಕೇಳಿದಾಗ ಅದರಲ್ಲಿ ಕೆಲವ್ರು ಹೇಳಿದ್ರಂತೆ, ಹೌದು ಅಣ್ಣ, ಕೆಲವರು ಖುಷಿಯಾಗಿದ್ದಾರೆ, ಆದರೆ ಇನ್ನೂ ಕೆಲವರು ಬೈಕೊಳ್ತಾ ಇದ್ದಾರೆ. ಯಾಕೆ ಅಂತೇಳಿ, ಇಷ್ಟು ದೊಡ್ಡ ಮದುವೆ ಮಾಡ್ದೆ, ಇಷ್ಟೊಂದು ಥರದ ಬಿರಿಯಾನಿಗಳು ಮಾಡ್ದೆ, ಎಲ್ಲದನ್ನು ಮಾಡ್ದೆ, ಕೈ ತೊಳ್ಕೊಳ್ಳೋದಕ್ಕೆ ಬಿಸಿನೀರು ವ್ಯವಸ್ಥೆ ಮಾಡ್ಸೋಕ್ಕಾಗಲಿಲ್ಲ ಇವನ ಯೋಗ್ಯತೆಗೆ. ಸೊ ಕೈ ಜಿಡ್ಡೆಲ್ಲ ಹಾಗೇ ಇದೆ, ಅಂದರೆ ಈ ನಾನ್ ವೆಜ್ ತಿನ್ನೋರಿಗೆಲ್ಲ ಗೊತ್ತಿರುತ್ತೆ ಅದ್ರ ಜಿಡ್ಡು, ಅಂದರೆ ನಾನ್ ವೆಜ್ಜಿನ ಜಿಡ್ಡು ಹೇಗಿರುತ್ತೆ. ಸೊ ಕೈ ತೊಳ್ಕೊಳ್ಳೋದಕ್ಕೆ ಜಿಡ್ಡೆಲ್ಲ ಹೋಗೋದಕ್ಕೆ ಒಂದು ಬಿಸಿನೀರು ವ್ಯವಸ್ಥೆ ಮಾಡ್ಸೋಕ್ಕಾಗಿಲ್ಲ ಇವನ ಯೋಗ್ಯತೆಗೆ, ಇನ್ನೇನಕ್ಕೆ ಇಷ್ಟು ದೊಡ್ಡ ಮದುವೆ ಮಾಡ್ದೆ ಇವನು ಅಂತೇಳಿ ಬೈಕೊಂಡು ಹೋದ್ರಂತೆ. ಸೊ ಅಷ್ಟೊಂದು ಬಿರಿಯಾನಿಗಳನ್ನ ಮಾಡಿಸಿದ್ದೆಲ್ಲ ಕೈ ಬಿಟ್ಟು ಕೊನೆಯಲ್ಲಿ ಒಂದು ಬಿಸಿನೀರು ಮಾಡ್ಸೋಕ್ಕಾಗಲಿಲ್ಲಲ್ಲ ಅಂಥೇಳಿ ಜನ ಬೈಕೊಂಡು ಹೋದ್ರಂತೆ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ನಿಮ್ಮಲ್ಲಿ ಕೊಂಕು ಹುಡುಕಬೇಕು ಅಂತ ಕಾಯ್ತಾ ಇರೋ ಜನ ನೀವೇನೇ ಮಾಡಿದ್ರೂ ಕೊಂಕನ್ನ ಹುಡುಕ್ತಾರೆ. ನೀವು ಒಳ್ಳೆಯದನ್ನು ಮಾಡಿದ್ರು ಅದರಲ್ಲಿ ಕೊಂಕು ಹುಡುಕ್ತಾರೆ, ನೀವು ಕೆಟ್ಟದನ್ನು ಮಾಡಿದ್ರೆ ಅದು ಇನ್ನೂ ದೊಡ್ಡದಾಗಿ ಪ್ರಚಾರ ಮಾಡ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಕೊಂಕು ಹುಡುಕೋರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಮತ್ತು ಜನಕ್ಕೆ ಒಪ್ಸೋದನ್ನ, ಜನಕ್ಕೆ ಮೆಚ್ಚೋದನ್ನು ಕೈ ಬಿಡೋಣ. ಸೊ ಜನಕ್ಕೆ ಒಪ್ಸೋಣ, ಜನಕ್ಕೆ ಮೆಚ್ಚೋಣ ಅನ್ನೋವಂಥ ಚಟ ಕೈ ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನನ್ನ ಅನಿಸಿಕೆ. ಸೊ ಯು ಕಾಂಟ್ ಮೇಕ್ ಪೀಪಲ್ ಹ್ಯಾಪಿ ಎವ್ರಿ ಟೈಮ್, ಯು ಕಾಂಟ್ ಮೇಕ್ ಪೀಪಲ್ ಸ್ಯಾಟಿಸ್ಫೈಡ್ ಎವ್ರಿ ಟೈಮ್ ಫ್ರಮ್ ಯು. ಸೊ ದ ಥಿಂಗ್ ಈಸ್, ಸ್ಟಾಪ್ ಮೇಕಿಂಗ್ ಪೀಪಲ್ ಸ್ಯಾಟಿಸ್ಫೈಡ್. ಜನನ ಮೆಚ್ಚೋದು, ಜನ ಒಪ್ಸೋದನ್ನ ಕೈ ಬಿಡೋಣ. ಡನ್.